ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ ನಾವು ಹಿಂದೂ ವಿರೋಧಿಗಳಲ್ರಿ, ನಮ್ಮನ್ನು ಯಾಕೆ ಹಿಂದೂ ವಿರೋಧಿಗಳು ನೀವು ಅಂತೀರಾ ಅಂತ ಹೇಳ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೆಲವು ಕಡೆಗಳು ಹೋಗಿ ಬಂದ ತಕ್ಷಣ ಅವ್ರನ್ನ ಟೀಕೆಯನ್ನು ಮಾಡೋಕ್ಕೆ ಕಾಂಗ್ರೆಸ್ ನಾಯಕರೇ ಮುಂದಾಗ್ತಾರೆ. ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪವನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಹೇಳ್ತಾ ಇದ್ದಾರೆ. ಅವರು ಈಗಿಂದ ಅಲ್ಲ, ಮುಂಚೆಯಿಂದನೂ ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ಈಗ ಅದು ಗೋಚರಿಸ್ತಾ ಇದೆ, ಗೋಚರಿಸೋ ರೀತಿ ಬೇರೆ ಆಗ್ತಾ ಇದೆ. ಹಿಂದುತ್ವದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಅಚಲವಾಗಿದೆ. ಅಷ್ಟೇ ಅಲ್ಲ, ಅದರ ಬಗ್ಗೆ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ. ಯಾವ ವಿಚಾರದಲ್ಲಿ ಅವರನ್ನ ಟೀಕೆಯನ್ನು ಮಾಡ್ತಾ ಇದ್ದಾರೋ ಅದಕ್ಕೆಲ್ಲದಕ್ಕೂ ಕೂಡ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಗುರು ಕಾರ್ಯಕ್ರಮಕ್ಕೆ ಹೋಗಿದ್ದನ್ನು ಟೀಕೆಯನ್ನು ಮಾಡಿದರು ಕಾಂಗ್ರೆಸ್ನ ಕೆಲವರು, ಅದನ್ನು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ತುಂಬ ಸ್ಟ್ರೇಟ್ ಆಗಿ ಹೇಳ್ತಾರೆ, ತುಂಬ ಸಾಫ್ಟ್ ಆಗಿ ಹೇಳ್ತಾರೆ. ಅದು ನನ್ನ ನಂಬಿಕೆ ರೀ ಅನ್ನುವಂಥ ಮಾತನಾಡ್ತಾರೆ. 1000 ಜನ ವಿರೋಧಿಸಲಿ, ಅದು ನನ್ನ ನಂಬಿಕೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮಾತು. ತುಂಬ ಜನ ವಿರೋಧವನ್ನು ಮಾಡ್ತಾ ಇದ್ದಿದ್ದು ಯಾಕೆ ಅಂತಂದರೆ ಕಾಂಗ್ರೆಸ್ನ ಯೋಚನೆಗಳು, ಕಾಂಗ್ರೆಸ್ನ ರೀತಿ ನಡವಳಿಕೆಗಳು ಬೇರೆ ರೀತಿಯಲ್ಲಿ ಇದ್ದಿದ್ದು. ಈಗ ಅವ್ರು ಹೋಗಕ್ಕೆ ಶುರು ಮಾಡಿದ ತಕ್ಷಣವೇ ಬೇರೆ ರೀತಿಯಲ್ಲಿ ಟೀಕೆ ಬಂತು. ನಾನು ಜಾತಿ ಮೇಲೆ ರಾಜಕಾರಣ ಮಾಡಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ವಿಚಾರದಲ್ಲಿ. ನಾನು ನೀತಿಯ ಮೇಲೆ ರಾಜಕಾರಣವನ್ನು ಮಾಡೋದು ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಒಂದು ಮೆಸೇಜನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ. ನೀವು ಈ ಥರ ನನ್ನನ್ನು ನಡೆಸ್ಕೊಂಡ್ರೆ ನಾನು ಈ ರೀತಿ ಹೀಗೆ ನಡ್ಕೊಳ್ತೀನಿ ಅನ್ನೋ ಮೂಲಕವಾಗಿ ವಿರೋಧಿಗಳ ಟೀಕೆಗಳಿಗೆ ಡಿ ಕೆ ಶಿವಕುಮಾರ್ ಸಾಫ್ಟ್ ಆಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲೂ ರ್ಯಾಶ್ ಆಗೇನು ಹೇಳಿಲ್ಲ. ಅವರು ಎಷ್ಟು ಹೇಳಬೇಕು ಅಷ್ಟೇ ನಯವಾಗಿ ಹೇಳಿದ್ದಾರೆ. ಬಿಜೆಪಿ ಸೇರ್ಪಡೆಯ ಆಹ್ವಾನಕ್ಕೆ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಸಹಜನೇ ಅದು. ತಮಾಷೆ ಮಾಡ್ಕೊಂಡು ಬಿಜೆಪಿಯವರು ಇಂಥವೆಲ್ಲ ಏನೇನೋ ಮಾಡಿಕೊಂಡು ಸುಮ್ಮನೆ ಅವ್ರ ಪಾಡಿಗೆ ಒಂದು ಬಿಡಿ. ವೀರೇಂದ್ರ ಪಾಟೀಲ್ ಅರಸುವವರ ಸ್ಥಿತಿ ಬರುತ್ತಾ ಬಿಜೆಪಿಯವರು ಆಡುವಂಥ ಮಾತುಗಳು. ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನವ್ರು ಹೇಳಿ ಸಾಕಾಗ್ಬಿಟ್ಟಿದ್ದವ್ರು, ಹೇಳೋದೇ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಬಗ್ಗೆ ಅವರು. ಸೊ ಕರ್ನಾಟಕದಲ್ಲೂ ಕೂಡ ಶಿಂಧೆ ಮೇನಿಯಾ ಆಗುತ್ತಾ ಅಂದರೆ ಕಾಂಗ್ರೆಸ್ ಇಬ್ಬಾಗವಾಗ್ಬಿಟ್ಟು ಬಿ ಜೆ ಪಿ ಸೇರ್ಕೊಂಡ್ಬಿಟ್ಟು ಬಿ ಜೆ ಪಿ ಅಧಿಕಾರಕ್ಕೆ ಈ ಥರ ಯೋಜನೆಗಳನ್ನು ಬಿ ಜೆ ಪಿಯವರು ಮಾಡ್ಕೊಳ್ತಾ ಇದ್ದಾರೆ. ಸೊ ರಾಮುಲು ಹೇಳಿಕೆಗೆ ಈಗ ಟಕ್ಕರ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಸಚಿವರು. ಏನೆಲ್ಲ ಆಗಿದೆ ಬೆಳವಣಿಗೆ, ಡಿ ಕೆ ಅವರು ಹಿಂದುತ್ವದ ಜಪವನ್ನು ಹೇಗೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ, ಅದರ ವರದಿ ಇಲ್ಲಿದೆ ನೋಡಿ. ಹಿಂದುತ್ವದ ಬಗ್ಗೆ ಡಿಕೆಶಿ ನಿರ್ಧಾರ ಅಚಲ, ಸದ್ಗುರು ಕಾರ್ಯಕ್ರಮಕ್ಕೂ ಸಮರ್ಥನೆ, ವಿರೋಧಿಗಳ ಟೀಕೆಗಳಿಗೆ ಡಿಕೆ ಸಾಫ್ಟ್ ಉತ್ತರ. ಹೌದು, ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಸಾಯ್ತೀನಿ ಅಂತ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೂ ವೇದಿಕೆಯನ್ನ ಹಂಚಿಕೊಂಡಿದ್ರು. ಕೆಪಿಸಿಸಿ ಅಧ್ಯಕ್ಷರ ಈ ನಡೆ ತೀವ್ರ ವಿರೋಧಕ್ಕೂ ಕಾರಣವಾಗಿತ್ತು. ಪಕ್ಷದ ಒಳಗೂ ಹಾಗೂ ಹೊರಗೂ ತೀವ್ರ ಚರ್ಚೆಯೂ ಆಗಿತ್ತು. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಮೌನವನ್ನ ಮುರಿದಿದ್ದಾರೆ. ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ನಾನ್ಯಾಕೆ ಹೋಗಲಿ ಅಂತ ಪ್ರಶ್ನಿಸಿದ್ದಾರೆ. ನನಗೆ ಎಲ್ಲಿ ಒಳ್ಳೆಯದಾಗುತ್ತೋ ಅಲ್ಲಿ ಹೋಗ್ತೀನಿ ಅಂತ ಸದ್ಗುರು ಕಾರ್ಯಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಬಟ್ ನನಗೆಲ್ಲಾ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ನಮ್ಗೇನು ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಯಾರು ಅರ್ಜಿ ಹಾಕೊಂಡಿದ್ದಾರಾ? ಯಾರು ಅರ್ಜಿ ಹಾಕೊಂಡಿಲ್ಲ. ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು, ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು. ಅದು ಅವರ ಸ್ವಂತ ವೈಯಕ್ತಿಕವಾದಂಥ ವಿಚಾರ. ನೋಡ್ರಿ, 1000 ವಿರೋಧ ಮಾಡಲಿರಿ, 1000 ಜನ ವಿರೋಧ ಮಾಡಲಿ, ನನ್ನ ನಂಬಿಕೆ. ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಕುಂಭಮೇಳ ಹೊಗಳಿಕೆಗೂ ಡಿಕೆ ಸಮರ್ಥನೆ, ಬಿಜೆಪಿ ಸೇರ್ಪಡೆ ಆಹ್ವಾನಕ್ಕೆ ಡಿಕೆ ವ್ಯಂಗ್ಯ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಣ್ಯಸ್ನಾನ ಮಾಡಿದ್ದನ್ನ ಡಿಕೆ ಸಮರ್ಥಿಸಿಕೊಂಡಿದ್ದಾರೆ. ನೀರು ಗಾಳಿಗೆ ಜಾತಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗಿ ಬಂದಿದ್ದನ್ನ ಹೊಗಳಿದ್ದನ್ನ ರಾಜಕೀಯ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ಬಿಜೆಪಿಗೆ ಬರುವಂತೆ ನಾಯಕರು ಕೊಟ್ಟಿರುವ ಆಹ್ವಾನಕ್ಕೂ ಡಿಕೆ ವ್ಯಂಗ್ಯವಾಡಿದ್ದಾರೆ. ಕುಂಭಮೇಳಕ್ಕೂ ಇದಕ್ಕೂ ಏನು ಸಂಬಂಧ? ಏನು ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ಕುಂಭಮೇಳ ನಮ್ಮ ನೀರು, ಗಂಗಾ ಜಲ, ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು. ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟು ಬಿಟ್ಟು ಅದರಲ್ಲಿ ಯಾವ ರಾಜಕಾರಣ ಇಲ್ಲ. ಯಾರು ರಾಜಕಾರಣ ಬೆಳೆಸ್ಕೊಂಡು, ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ. ನನಗೆ ಯಾವ BJP ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತನೂ ಮಾಡೋದು ಬೇಡ. ನೀವು ನನ್ನ ಬಗ್ಗೆ ಮಾತಾಡೋದ ಅವಶ್ಯಕತೆನೂ ಇಲ್ಲ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ವೀರೇಂದ್ರ ಪಾಟೀಲ್ ಅರಸು ಸ್ಥಿತಿ ಬರುತ್ತಾ? ಕರ್ನಾಟಕದಲ್ಲೂ ಶಿಂಧೆ ಮೇನಿಯಾನ? ರಾಮುಲು ಹೇಳಿಕೆಗೆ ಟಕ್ಕರ್ ಕೊಟ್ಟ ಜಮೀರ್.
ಇನ್ನು ರಾಜ್ಯದಲ್ಲಿ ರಾಜಕೀಯ ಸುನಾಮಿಯ ಬಗ್ಗೆ ಮತ್ತೆ ಬಿಜೆಪಿ ನಾಯಕರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ವೀರೇಂದ್ರ ಪಾಟೀಲ್ ಅರಸೂರನ್ನ ಯಾವ ರೀತಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೋ ಅದೇ ಸ್ಥಿತಿ ರಾಜ್ಯದಲ್ಲಿ ಬರಲಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿಂಧೆ ಮೇನಿಯಾ ಯಾವ ರೀತಿ ಆಯ್ತೋ ಇಲ್ಲೂ ಅದೇ ರೀತಿ ಆಗಲಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಆದರೆ ಡಿಕೆ ರಕ್ತದಲ್ಲಿ ಕಾಂಗ್ರೆಸ್ ಹರಿಯುತ್ತಿದ್ದು ಆ ಸ್ಥಿತಿ ಬರಲ್ಲ ಅಂತ ಜಮೀರ್ ಸ್ಪಷ್ಟಪಡಿಸಿದ್ದಾರೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನ ನಾವು ನೋಡಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ನಮ್ಮ ದೇವರಾಜ್ ಅರಸರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರಿಗೂ ನೋಡಿದ್ವಿ. ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂಥ ಬದಲಾವಣೆಗಳಾಯಿತು ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು. ಶಿವರಾತ್ರಿ ಹಬ್ಬಕ್ಕೆ ಮನೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದರು. ಹಾಗಾಗಿ ಅವರು ಹೋಗಿದ್ದಾರೆ, ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಏನು ಡಿ ಕೆ ಶಿವಕುಮಾರ್ ಅವರು BJPಗೆ ಹೋಗ್ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಅವರು BJPಗೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮಧ್ಯೆ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದ ಸುದ್ದಿ ಮಾಡಿದೆ. ಇದು ಸ್ವರೂಪ ಪಡೆಯುವುದೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.